ಇನ್ನು ಕಾಂಗ್ರೆಸ್ಗೆ ಟಿಕೆಟ್ ಧರ್ಮ ಸಂಕಟ ಶುರುವಾಗ್ತಾ ಇದೆ. ಬೈ ಎಲೆಕ್ಷನ್ ಅಭ್ಯರ್ಥಿ ಫೈನಲ್ ಮಾಡೋದಕ್ಕೆ ತಿಣುಕಾಟವನ್ನ ನಡೆಸ್ತಾ ಇರುವಂತದ್ದು ಬಿಸಿ ತುಪ್ಪವಾಗಿ ಪರಿಣಮಿಸಿದೆ ದಾವಣಗೆರೆ ದಕ್ಷಿಣ ಕ್ಷೇತ್ರ. ನೆನ್ನೆ ಸಭೆ ಮೇಲೆ ಸಭೆಯನ್ನ ಮಾಡಿದ್ರು ಕೂಡ ಒಮ್ಮತ ಮೂಡ್ತಾ ಇಲ್ಲ. ಸಮರ್ಥಪರ ಲಿಂಗಾಯತ ನಾಯಕರು ಬ್ಯಾಟ್ ಬೀಸ್ತಾ ಇದ್ದಾರೆ, ನಮಗೆ ಟಿಕೆಟ್ ಬೇಕೇ ಬೇಕು ಅಂತ. ಕಡೆ ಮುಸ್ಲಿಮರು ಕೂಡ ಪಟ್ಟನ್ನು ಹಿಡಿದಿದ್ದಾರೆ. ಯಾರಿಗೆ ಸಿಗಲಿದೆ ಕಾಂಗ್ರೆಸ್ ಟಿಕೆಟ್ ಅನ್ನುವಂತಹ ಬಹುದೊಡ್ಡ ತಲೆನೋವು, ಯಾರು ಕೊಡಬೇಕು ಅನ್ನೋದು ಕೂಡ ದಾವಣಗೆರೆ ಬಿಕ್ಕಟ್ಟು. ಯಾಕೆ ಟಿಕೆಟ್ ಮೇಲೆ ಸಮರ್ಥ ಕಂಡಿದ್ರೆ ಮತ್ತೊಂದು ಕಡೆ ಮುಸ್ಲಿಮರಿಂದಲೂ ಕೂಡ ಬಿಗಿ ಪಟ್ಟು ಹಿಡಿಯಲಾಗಿದೆ. ಸಮರ್ಥ ಪರ ಲಿಂಗಾಯತರು ಬ್ಯಾಟ್ ಬೀಸಿದ್ರೆ ಈ ಕಡೆ ನಮಗೂ ಕೂಡ ಟಿಕೆಟ್ ಬೇಕೇ ಬೇಕು ಅಂತ ಮುಸ್ಲಿಮರು ಪಟ್ಟನ್ನ ಹಿಡಿದು ಕೂತಿದ್ದಾರೆ. ಸಾದಿಕ್ 4 ವರ್ಷದಿಂದ ಕೂಡ 4 ಬಾರಿ ಕೂಡ ನಾನು ಅರ್ಜಿ ಸಲ್ಲಿಕೆ ಮಾಡಿದ್ರು ಕೂಡ ಒಂದು ಬಾರಿನೂ ನನಗೆ ಟಿಕೆಟ್ ಸಿಕ್ಕಿಲ್ಲ. ನಮ್ಮ ದಾವಣಗೆರೆಯಲ್ಲಿ ಇರುವಂತಹ ಎಲ್ಲಾ ಪ್ರತಿಯೊಬ್ಬ ಮುಸ್ಲಿಮರ ಮತವೂ ಕೂಡ ಶಾಮನೂರು ಶಿವಶಂಕರಪ್ಪ ಅವರಿಗೇನೆ ಬಿದ್ದಿರೋದು. ಅಲ್ಪಸಂಖ್ಯಾತರು ಮುಸ್ಲಿಮರಿಗಾದ್ರೂ ಅಟ್ಲೀಸ್ಟ್ ಒಂದು ಬಾರಿಯಾದ್ರೂ ಟಿಕೆಟ್ ಕೊಡಬೇಕಲ್ವಾ, ಎಲ್ರಿಗೂ ಅವಕಾಶ ಮಾಡಿಕೊಡ್ಬೇಕಲ್ವಾ ಅಂತ ಹೇಳ್ಬಿಟ್ಟು ಮುಸ್ಲಿಮರು ಬಿಗಿ ಪಟ್ಟನ್ನ ಹಿಡಿದು ಕೂತಿದ್ದಾರೆ. ಹಾಗೆ 50,000 ಮತಗಳ ಅಂತರದಿಂದ ಸೋಲಿಸ್ತೀವಿ ಇನ್ ಕೇಸ್ ಏನಾದ್ರೂ ಟಿಕೆಟ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬಂತು. ನೆನ್ನೆ ಸಭೆ ಮೇಲೆ ಸಭೆ ಮಾಡಿದ್ರು ಕೂಡ ಒಮ್ಮತ ಮೂಡ್ತಾನೆ ಇಲ್ಲ. ಒಂದ್ ಕಡೆ ಪ್ರಭಾ ಮಲ್ಲಿಕಾರ್ಜುನ್ ತಮ್ಮ ಮಗನಿಗೆ ಟಿಕೆಟ್ ಬೇಕು, ಯಾಕಾಗಿ ಬೇಕು, ಯುವ ಪ್ರತಿಭೆಗಳಿಗೆ ಅವಕಾಶವನ್ನ ಮಾಡಿಕೊಡ್ಬೇಕು, ಉತ್ಸಾಹಿ ಯುವ ಪ್ರತಿಭೆಗಳಿಗೆ ಅವಕಾಶ ಕೊಡಬೇಕು ಅಂತ ಹೇಳ್ಬಿಟ್ಟು ಪ್ರಭಾ ಮಲ್ಲಿಕಾರ್ಜುನ್ ತಮ್ಮ ಮಗನ ಪರ ಬ್ಯಾಟ್ ಬೀಸ ಇದ್ರೆ, ಮತ್ತೊಂದು ಕಡೆ ಮುಸ್ಲಿಮರಿಗೆ ಅಲ್ಪಸಂಖ್ಯಾತರಿಗೆ ಅವಕಾಶವನ್ನ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಈ ಕಡೆ ಮುಸ್ಲಿಮರು ಬಿಗಿ ಪಟ್ಟನ್ನ ಹಿಡಿದು ಕೂತಿದ್ದಾರೆ. ಇನ್ ಕೇಸ್ ಟಿಕೆಟ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಸಾದಿಕ್ ಈಗ ಆಲ್ರೆಡಿ 4 ಬಾರಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದೀನಿ, ಆದ್ರೂ ಕೂಡ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಮತಕ್ಷೇತ್ರ ಸಿಗೋದಿಲ್ಲ ಅಂತ ಒಂದ್ ಕಡೆ, ಮತ್ತೊಂದು ಕಡೆ 50,000 ಮತಗಳ ಅಂತರದಿಂದ ಸೋಲಿಸ್ತೀವಿ ಇನ್ ಕೇಸ್ ಟಿಕೆಟ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಒಂದಷ್ಟು ಕೂಗುಗಳು ಕೂಡ ಕೇಳಿ ಬಂತು. ಹೈಕಮಾಂಡ್ಗೆ ಮುಸ್ಲಿಂ ಲೀಡರ್ಸ್ ವಾರ್ನ್ ಕೂಡ ಮಾಡಿದ್ದಾರೆ. ಇಲ್ಲೂ ಕೂಡ ಬಾಗಲಕೋಟೆ ಸೂತ್ರವನ್ನ ಅನುಸರಿಸಬೇಕು ಅಂತ ಹೇಳ್ಬಿಟ್ಟು. ಸೊ ಏನಾಗುತ್ತೆ ಅನ್ನುವಂತಹ ಕ್ಯೂರಿಯಾಸಿಟಿ ಇರುವಂಥದ್ದು. ಮತ್ತೆ ನಾಮಪತ್ರ ಸಲ್ಲಿಕೆ ಆಗಿರ್ಬೋದು, ಯಾವುದೇ ರೀತಿಯಾದಂತಹ ಫೈನಲೈಸ್ ಆಗದೇನೆ ಸೊ ಇವೆಲ್ಲವೂ ಕೂಡ ಮ್ಯಾಟ್ರ್ ಆಗುತ್ತೆ. ಮತ್ತೆ ಯಾವುದೇ ರೀತಿಯಾದಂತಹ ಮುಸ್ಲಿಮರ ಕೂಗನ್ನ ಆಲಿಸ್ತಾ ಇಲ್ಲ, ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ ಪ್ರಭಾ ಮಲ್ಲಿಕಾರ್ಜುನ್. ಶಾಮನೂರು ಶಿವಶಂಕರಪ್ಪ ಅವರ ಕುಟುಂಬ ಅಂತ ಹೇಳ್ಬಿಟ್ಟು ಆ ಒಂದು ಕೂಗು ಕೂಡ ಇದೆ. ಸೊ ಕಾದು ನೋಡಬೇಕು ಏನಾಗಬಹುದು ಅಂತ ಹೇಳ್ಬಿಟ್ಟು. ಟಿಕೆಟ್ ಖಚಿತಪಡಿಸಿ ಅಂತ ಹೇಳ್ಬಿಟ್ಟು ಬಿಗಿ ಪಟ್ಟನ್ನ ಹಿಡಿದು ಕೂತಿರುವಂಥದ್ದು. ಮತ್ತೆ ಪ್ರಭಾ ಅವರ ಜೊತೆಗೆ ಸಭೆಯನ್ನು ಮಾಡಿ ಮಾತನಾಡಿದ್ದಾರೆ ಮುಸ್ಲಿಮರು. ಆದರೂ ಕೂಡ ಪ್ರಭಾ ಓಕೆ ಇಲ್ಲ ಅಂತ ಹೇಳ್ಬಿಟ್ಟು ನೋಡೋಣ ಅಂತ ಹೇಳ್ಬಿಟ್ಟು ಇದೀಗ ಮಗನ ಪರ ಬ್ಯಾಟ್ ಬೀಸ್ತಾ ಇರುವಂಥದ್ದು ಬೇಸಿ ತುಪ್ಪವಾಗಿ ಪರಿಣಮಿಸ್ತಾ ಇದೆ ದಾವಣಗೆರೆ ದಕ್ಷಿಣ ಕ್ಷೇತ್ರ. ನೆನ್ನೆ ಸಭೆ ಮೇಲೆ ಸಭೆ ಮಾಡಿದ್ರು ಕೂಡ ಒಮ್ಮತ ಮೂಡ್ತಾನೆ ಇಲ್ಲ. ಸಮರ್ಥ ಮೇಲೆ ಕಣ್ಣು, ಟಿಕೆಟ್ ಮೇಲೆ ಸಮರ್ಥ ಕಣ್ಣು ಬಿದ್ದಿದೆ. ಸೊ ಶಾಮನೂರು ಕೊಟ್ಟಿದ್ದಂತಹ ವಚನ ಆಗಿರ್ಬೋದು ಎಲ್ಲವನ್ನು ಕೂಡ ತಮ್ಮ ತಾತ ನಡೆದಂತೆಯೇ ನಾವು ಕೂಡ ನಡೆಸ್ಕೊಂಡು ಹೋಗ್ತೀವಿ. ಅವ್ರು ಏನೆಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ರು, ಎಷ್ಟು ಕೊಡುಗೆಯನ್ನ ಕೊಟ್ಟಿದ್ದಾರೆ, ನಮ್ಮ ತಾತಂಗೆ ಅಪ್ಪಾಜಿ ಅಂತ ಕರೀತಾ ಇದ್ರು ಇಲ್ಲೆಲ್ಲರೂ ಕೂಡ. ಅಷ್ಟು ಜನಗಳಿಗೆ ಒಂದು ರೀತಿಯಾಗಿ ಅಟ್ಯಾಚ್ಮೆಂಟ್ ಇತ್ತು. ಸೊ ಅದೆಲ್ಲವನ್ನು ಕೂಡ ನಾವು ಮುಂದುವರಿಸ್ಕೊಂಡು ಹೋಗ್ತೀವಿ, ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ, ಟಿಕೆಟ್ ನನಗೆ ಬೇಕೇ ಬೇಕು ಅಂತ ಹೇಳ್ಬಿಟ್ಟು ಈ ಕಡೆ ಸಮರ್ಥ ಕೂಡ ಹೇಳಿರುವಂಥದ್ದು. ಅವಕಾಶ ಮಾಡಿಕೊಡಿ ಯುವ ಪ್ರತಿಭೆಗಳಿಗೆ ಅಂತ ಹೇಳ್ಬಿಟ್ಟು. ಸೊ ಕಾದು ನೋಡಬೇಕು. ಜೊತೆಗೆ ಮಲ್ಲಿಕಾರ್ಜುನ್ ಅವರು ಕೂಡ ಬೆಂಗಳೂರಿಗೆ ಬಂದು ಸಭೆಯನ್ನ ಮಾಡಿದ್ದಾರೆ. ಜೊತೆಗೆ ಪ್ರಭಾ ಮಲ್ಲಿಕಾರ್ಜುನ್ ಕೂಡ ಭೇಟಿ ಮಾಡಿದ್ದಾರೆ, DCM ಜೊತೆ ಮಾತನಾಡಿದ್ದಾರೆ. ಯಾಕಾಗಿ ಸಮರ್ಥ್ಗೆ ಟಿಕೆಟ್ ಅನ್ನ ಕೊಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಕೂಡ ಆಗಿದೆ. ಸಾಕಷ್ಟು ರಾಜಕೀಯ ವಲಯದಲ್ಲಿ ಸಿಕ್ಕಾಪಟ್ಟೆ ಕುತೂಹಲ, ಗೊಂದಲ ಇರುವಂಥದ್ದು. ಟಿಕೆಟ್ ಸಮರ್ಥ್ಗ ಅಥವಾ ಮುಸ್ಲಿಮನಿಗೆ ಕೊಡಬೇಕಾ, ಸಾದಿಕ್ಗೆ ಕೊಡಬೇಕಾ ಅನ್ನುವಂತಹ ಚರ್ಚೆ ಇದೀಗ ದೊಡ್ಡ ತಲೆನೋವಾಗಿ ಪರಿಣಮಿಸ್ತಾ ಇದೆ ಕಾಂಗ್ರೆಸ್ಗೆ. ಶಾಮನೂರು ಶಿವಶಂಕರಪ್ಪ ನಿಧನದಿಂದ ತೆರವಾಗಿರುವಂತಹ ಕ್ಷೇತ್ರ ದಾವಣಗೆರೆ. ಇಲ್ಲಿ ಟಿಕೆಟ್ ಯಾರಿಗೆ ಒಲ್ದು ಬರುತ್ತೆ ಅನ್ನುವಂತಹ ಕುತೂಹಲ. ಒಂದು ಕಡೆ ಯಾರು ಕೊಟ್ಟರು ಕೂಡ ತಲೆನೋವೇನೆ. ಈ ಕಡೆ ಸಾದಿಕ್ಗೆ ಕೊಟ್ರೆ ಎಲ್ಲೋ ಒಂದ್ ಕಡೆ ಲಿಂಗಾಯತರ ಮತವನ್ನ ಸೆಳೆಯುವಲ್ಲಿ ವಿಫಲ ಆಗತ್ತಾ ಅಂತ.